ಸರ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ಇಷ್ಟು ದಿನಗಳ ಕಾಲ ಬಿಟ್ಟು ಈಗಿದ್ದಕ್ಕಿದ್ದಂತೆ ಹೋರಾಟಕ್ಕೆ ಬರ್ತೀರಿ, ಬೀದಿಗಿಳಿತೀರಿ ಅಂತ ಅಂದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು ಅಂತ. ಈಗ ಲಾಭ ಕಾಕ್ರೋಚ್ ಪಾರ್ಟಿ ಅವ್ರಿಗೆ ಆಗುತ್ತೆ, ಇನ್ನೇನೋ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬಂದ್ರ ಅಂತ. ಹೋರಾಟ ಇವತ್ತು ಜಂತರ್ ಮಂತರ್ ಇಂದ ಸ್ಟಾರ್ಟ್ ಆಗಿಲ್ಲ, ಲಡಾಖ್ ಟು ಲಂಡನ್ ಇವತ್ತು ಆಗಿರೋದು. ಲಡಾಖ್ ಅಲ್ಲಿ ಸ್ಟಾರ್ಟ್ ಆದಂತ ಸೋನಂ ವಾಂಗ್ಚುಕ್ ಅವರ ಹೋರಾಟವನ್ನ ಅಲ್ಲಿ ಹತ್ತಿಕ್ಕಿ ಅವ್ರನ್ನ ತಗೊಂಡೋಗಿ ರಾಜಸ್ಥಾನದ ಜೈಲಿನಲ್ಲಿ 176 ದಿವಸ ಇಡ್ತಾರೆ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ. ಆಮೇಲೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ಗೆ ಬರಲ್ಲ, ಅವ್ರನ್ನ ಅರೆಸ್ಟ್ ಮಾಡಿರೋದೇ ತಪ್ಪು ಅನ್ನುತ್ತೆ. ಆಮೇಲೆ ಬಂದು ಅವರು ಏನು ವಿದ್ಯಾರ್ಥಿಗಳ ಜೊತೆ ಹಂಗ ಸ್ಟ್ರೈಕು ಕೂತ್ಕೋತಾರೆ, ಅಲ್ಲಿಂದ ಎತ್ತಾಕೊಂಡು ಹೋಗ್ತಾರೆ. ಅಂದರೆ ಈ ಎರಡೂ ಟೈಮಲ್ಲಿ ಏನು ರೂಲಿಂಗ್ ಪಾರ್ಟಿಲಿ ಇರುವಂಥ ಪ್ರಧಾನಮಂತ್ರಿಗಳು, ಅಪೋಸಿಷನ್ ಪಾರ್ಟಿಲಿ ಇರುವಂಥ ರಾಹುಲ್ ಗಾಂಧಿ ಇಬ್ರು ಫಾರಿನ್ ಟ್ರಿಪ್ಪಲ್ಲಿ ಇರ್ತಾರೆ. ಅವರಿಬ್ರು ಇವತ್ತು ಅವ್ರ ಸ್ಥಾನಮಾನಗಳ ಉಳಿಸ್ಕೊಳ್ಳೋಕೆ ಇಬ್ರು ಬಂದು ಮಾತಾಡ್ತಾವ್ರು. ಇಷ್ಟು ದಿವಸ ಆದಮೇಲೆ ಇಷ್ಟು ದಿವಸ ಎಲ್ಲೋಗಿದ್ರು? ಪ್ರಧಾನಮಂತ್ರಿಗಳು ಫಾರಿನ್ ಟ್ರಿಪ್ಪಲ್ಲಿ ಇದ್ರು, ಅಪೋಸಿಷನ್ ಲೀಡರು ಫಾರಿನ್ ಟ್ರಿಪ್ಪಲ್ಲಿ ಇದ್ರು. ದೇಶದ ಯುವಕರ ಸಮಸ್ಯೆಗಳನ್ನ ಕೇಳೋದಕ್ಕೆ ಯಾರೂ ಇಲ್ಲ. ಇವತ್ತು 150ಕ್ಕಿಂತ ಹೆಚ್ಚು ಪೇಪರ್ಗಳು ಲೀಕ್ ಆಗಿದೆ. ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಅಲ್ಲೂ ದೊಡ್ಡ ಭ್ರಷ್ಟಾಚಾರಗಳು ನಡೆದಿದೆ. ಅದರಲ್ಲೆಲ್ಲ ಬಿಜೆಪಿ ನಡೆದಿರುವಂತ ರಾಜ್ಯಗಳೆಲ್ಲ ಎಷ್ಟು ನಡೆದಿದೆ. ಉತ್ತರ ಪ್ರದೇಶ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಎಲ್ಲಾ ಕಡೆ ಹಗರಣಗಳು. ಉತ್ತರ ಪ್ರದೇಶದ ಪೊಲೀಸ್ ಎಲೆಕ್ಷನ್, ವ್ಯಾಪಾರ ಹಗರಣ, ಪ್ರತಿಯೊಂದು ಇಲಾಖೆಗಳ ಹಗರಣಗಳಾಗ್ತಾನೆ ಇದ್ರು. ವಿದ್ಯಾರ್ಥಿಗಳು ಇವ್ರನ್ನ ಸಹಿಸ್ಕೊಂಡೇ ಕೂತ್ಕೋಬೇಕು ಅಂತ ಏನಿದೆ? ಇವ್ರು ನೀವು ಮಾತಾಡ್ತಾ ನಾವು ಆಯ್ತು, ಇಬ್ಬರನ್ನು ಮಾತಾಡ್ಸಲ್ಲ ನಾನು. ಈ ತರ ಕೂಗಾಡತ್ ನಮ್ಮ ದೇಶದ ವ್ಯವಸ್ಥೆ, ನಮ್ಮ ಎಲ್ಲಿಗೆ ಬಂದಿದೆ ನಮ್ಮ ದೇಶದ ವ್ಯವಸ್ಥೆ ಅನ್ನೋದನ್ನ ತೋರಿಸ್ತಾ ಇದ್ದೀರಾ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಿ ದಿನೇಶ್ ಸರ್, ಬೇರೆಯವ್ರು ಮಾತಾಡೋಗಿ ಮಾತಾಡ್ಬೇಡಿ. ವಿದೇಶಿ ಪ್ರವಾಸದಲ್ಲಿ ಹೋರಾಟಕ್ಕೆ ಬಂದ್ರಿ ಅನ್ನೋದ್ರ ಬಗ್ಗೆ ರಾಮು ಸರ್ ಕ್ಲಾರಿಟಿ ತಗೊಳ್ಳೋಣ. ನಾವ್ ಯಾತಕ್ ಬಂದು ಅಂದ್ರೆ ಇವತ್ತು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದವರು ನಾವು. ದೆಹಲಿ ಆಗಿರ್ಬೋದು, ಪಂಜಾಬ್ ಅಲ್ಲಿ ಇವತ್ತು ಸರ್ಕಾರಿ ಮಕ್ಕಳು ಡೆಲ್ಲಿಲಿ 1400 ಜನ ನೀಟ್ ಪಾಸ್ ಮಾಡಿದ್ರು. ಇವತ್ತು ನನ್ನ ಪಂಜಾಬ್ ಅಲ್ಲಿ 800ಕ್ಕಿಂತ ಹೆಚ್ಚು ಜನ ಸರ್ಕಾರಿ ಮಕ್ಕಳು ನೀಟ್ ಪಾಸ್ ಮಾಡಿದ್ದಾರೆ ಅಂಡರ್ ಗೌರ್ನಮೆಂಟು. ನಾವು ಮಾಡಿರುವಂಥದ್ದೇನು ಯಾವುದು ಸ್ಕೂಲ್ಸ್ ಆಫ್ ಎಕ್ಸಲೆನ್ಸ್ ಅಂತ ಮಾಡಿದ್ದೀವಿ, ಸ್ಕೂಲ್ಸ್ ಆಫ್ ಎಮಿನೆನ್ಸ್ ಅಂತ ಮಾಡಿದ್ದೀವಿ. ಬಡವರು ಮಕ್ಕಳಿಗೆ ಉಚಿತವಾಗಿ ನೀಟು JEE ಕೋಚಿಂಗ್ಗಳು ಕೊಡ್ತಾ ಇದ್ದೀವಿ. ಇವರು ಯಾವ ಸರ್ಕಾರಗಳು ಕೊಡ್ತಾ ಇದ್ದಾವೆ? ಇವತ್ತು ಯಾರು ಕೊಡ್ತಾ ಇಲ್ಲ. ಇವತ್ತು ಮೋರ್ ದೆನ್ 68,000 ಯೂತ್ಸ್ಗೆ ಪಂಜಾಬಲ್ಲಿ ಗೌರ್ಮೆಂಟ್ ಜಾಬ್ ಕೊಟ್ಟಿದ್ದೀವಿ, ವಿತೌಟ್ ಎನಿ ಸ್ಕ್ಯಾಮ್, ವಿತೌಟ್ ಎನಿ ಸಿಂಗಲ್ ಕಿಕ್ ಬ್ಯಾಕ್. ಅದನ್ನ ನಾವು ಪ್ರತಿಪಾದಿಸ್ಕೋತಾ ಇದ್ದೀವಿ. ಇವತ್ತು 40 ಲಕ್ಷ ಶಿಕ್ಷಣದಲ್ಲಿ ಅತಿ ದೊಡ್ಡ ಕ್ರಾಂತಿ ತರಬೇಕು ಅಂತ ಹೊರಟಿದ್ದೆ ಆಮ್ ಆದ್ಮಿ ಪಾರ್ಟಿ ಅಂತ. ಪಾಪ ಏನಾಯ್ತು ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಪರಿಸ್ಥಿತಿ? ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸದ್ದಾಗಿದ್ದು ಆಮ್ ಆದ್ಮಿ ಪಾರ್ಟಿ. ಅದಕ್ಕೆ ಮನೆಗೆ ಹೋಗಿ ಅಂತ ಮನೆ ಕೇಳಿ ಇವರು ಎಲ್ಲ ಟಿಂಟ್ ಮಾಡಿ ಸತ್ಯೇಂದ್ರ ಜೈನ್ ಅವ್ರನ್ನ 2.5 ವರ್ಷ ಜೈಲಲ್ಲಿ ಇಟ್ರು. ಇವತ್ತು ಸುಪ್ರೀಂ ಹೈಕೋರ್ಟ್ ಆರ್ಡರ್ ಏನಾಯ್ತು? ಇದೆಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಯಾರು ಚೆನ್ನಾಗಿ ಆಡಳಿತ ನಡೆಸ್ತಾರೆ ಜೈಲಿಗೆ ತುಂಬೋದೇ ಅವ್ರ ಕೆಲಸ ಆಗಿದೆ. ಇವತ್ತು ಪ್ರಶ್ನೆ ಹೇಳಿದ್ರು, ಮೋದಿ ಅವರು ಸ್ಪಂದಿಸೋದಿಲ್ಲ, ಬರೋದಿಲ್ಲ ಅಂತ. ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಉದಾಹರಣೆಗೆ ನಾನು ಅವ್ರಿಗೆ ಸಾಹೇಬ್ರಿಗೆ ಒಂದು ಜ್ಞಾಪಕ ಮಾಡ್ತೀನಿ. ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಒಂದು ವಿಷಯ ಹೇಳಿ ಸಿಕ್ಕಾಕೊಂಡಾಗ ವಿತಿನ್ ಎ ಮಿನಿಟ್ ಅವರು ನೆರವಿಗೆ ಧಾವಿಸಿದ್ರು ಪ್ರಧಾನಮಂತ್ರಿ. ಜ್ಞಾಪಕ ಇಲ್ಲಿ ಅಂಬೇಡ್ಕರ್ 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 ಫ್ಯಾಷನ್ ಆಗೋಗಿದೆ ಅಂತ ಹೇಳಿದ್ರಲ್ಲ, ಆವತ್ತಿನ ಸ್ಟೇಟ್ಮೆಂಟು ಅಮಿತ್ ಶಾ ಅವ್ರನ್ನ ಸೇವ್ ಮಾಡೋದಕ್ಕೆ ವಿತಿನ್ ಎ ಮಿನಿಟ್ ಬಂದರು ಮೀಡಿಯಾದಲ್ಲಿ. ಯಾರು? ಮೋದಿ ಅವರು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ರು. ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅವರು ನೋಡ್ತಾರೆ ಏನು ಈ ದೇಶದಲ್ಲಿ ನಡೀತಿ. ಈಗ ನಾವು ಕಾಂಗ್ರೆಸ್ ಯಾಕೆ ಬಂತು, ಯಾಕೆ ಅವ್ರ ಜವಾಬ್ದಾರಿ ಇಷ್ಟು ದಿವಸ ಯಾಕೆ ಬರಲ್ಲ ಅಂತ ಪ್ರಶ್ನೆ ಎಲ್ಲ ಕಡೆಯಿಂದ ಬರ್ತಾ ಇದೆ. ಹೌದು, ಕಾಂಗ್ರೆಸ್ ಯಾಕೆ ಬಂತಾಯ್ತು? ಆಯ್ತು ರೀ, 24 ಲಕ್ಷ ಜನ ಎಕ್ಸಾಮ್ ತಗೊಂಡಿದ್ರು, ರೀ ಎಕ್ಸಾಮ್ ಮಾಡಿದ್ರಿ. 19 ಲಕ್ಷ ಜನ ಮಾಡಿದ್ರು, 3 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮೇ ತಗೊಂಡಿಲ್ಲ, 22 ಜನ ಸೂಸೈಡ್ ಮಾಡ್ಕೊಂಡ್ರು. ಈಗ ಬರಬಾರ್ದ ಈ ದೇಶದ ಜನ?
ಪ್ರಶ್ನೆ ಮಾಡಬೇಕಾದ್ರೆ ಆಡಳಿತನ ಯಾರನ್ನ ಪ್ರಶ್ನೆ ಮಾಡಬೇಕು? ನಾವು ಈ ದೇಶ ಕಾಂಗ್ರೆಸ್ ಇಷ್ಟು ದಿವಸ ಏನ್ ಮಾಡ್ತಾ ಇತ್ತು? ಅದನ್ನೇ ಪಾರ್ಲಿಮೆಂಟ್ ಅಲ್ಲಿ ಇಷ್ಟು ದಿವಸ ಏನ್ ಮಾಡ್ತಾರೆ. ಮಾಡ್ತಾ ಇತ್ತು? ಆಯ್ತು. ಪಾರ್ಲಿಮೆಂಟ್ ನಡೀತಾ ಇದೆ. ನೀವು ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ಧರಣಿ ಮಾಡ್ತಾರಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲೋ ಧರಣಿನಲ್ಲಿ ಭಾಗವಹಿಸ್ತಾರಲ್ಲ, ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಮು ಸರ್, ನಾರಾಯಣಸ್ವಾಮಿ ಸರ್ ಕಂಪ್ಲೀಟ್ ಮಾಡ್ಲಿ. ಈ ಪಾರ್ಲಿಮೆಂಟ್ ಅಲ್ಲಾಗ್ಲಿ ಇಲ್ಲ ಅಲ್ಲಿ ಸೋನಮ್ ಅವ್ರ ಹತ್ರ ಆಗ್ಲಿ ವಿದ್ಯಾರ್ಥಿಗಳಾಗ್ಲಿ ಈ 2 ತಿಂಗಳು ಈ ತರ ಯಾವ ಅವ್ರ ಪ್ರಯತ್ನ ತೋರಿಸಿ ಅದನ್ನ ಸಾಲ್ವ್ ಮಾಡಕ್ಕಂತ ಈ ದೇಶದ ಶಿಕ್ಷಣ ವ್ಯವಸ್ಥೆ ಸರಿ ಮಾಡ್ತೀವಂತ ಆ ಮಕ್ಕಳ ಹತ್ರ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಇವ್ರಿಗೆ ಸಣ್ಣ ಒಂದು ಪ್ರಯತ್ನ ಯಾವತ್ತಾದ್ರೂ ಇವ್ರು ಮಾಡಿದಾರ? ಆ ಮಾಡಿಲ್ಲ ಪರಿಣಾಮ ಏನಾಯ್ತಂದ್ರೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲಾಯ್ತು. ಆ ಸ್ಥಿತಿಗೆ ಬಂದಾಗ ಒಬ್ಬ ಜವಾಬ್ದಾರಿ ವ್ಯಕ್ತಿಗಳು ಜವಾಬ್ದಾರಿ ಅಪೋಸಿಷನ್ ಪಾರ್ಟಿ ಲೀಡರ್ಗಳು ಅವ್ರು ಬರ್ದೆ ಇನ್ಯಾರು ಬರಬೇಕು ಅಂದ್ರೆ ಇವ್ರ ಅರ್ಥ ಇವ್ರು ಪ್ರಶ್ನೆನೇ ಮಾಡಬಾರ್ದು. ಇವ್ರು ಆಡಳಿತದಲ್ಲಿ ಪ್ರಶ್ನೆ ಮಾಡಿದ್ರೆ ಅವ್ರು ಈಗ ವಿದ್ಯಾರ್ಥಿ ಮುಂದೆಗಳನ್ನ ಏನ್ ಹೇಳ್ತಾರೆ, ಅವ್ರಿಗೆ ಶಿಕ್ಷಣದ ಬಗ್ಗೆ ಅವ್ರಿಗೆ ಆ ಕನ್ಸರ್ನೇ ಇಲ್ಲ, ಅವ್ರಿಗೆ ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ, ಗೂಂಡಾಗಳು ಅಂತ ಹೇಳ್ತಾರೆ. ಈಗ ಅವಾಗ ಹೂಗಾರ್ ಸಾಹೇಬ್ರು ಹೇಳ್ತಾ ಇದ್ರು ವಾಲಂಟಿಯರ್ ಸ್ಟೂಡೆಂಟ್ಸ್ ಬರ್ತಾ ಇದ್ರು ಈವನ್ ಇನ್ ಬೆಂಗಳೂರು. ಅವ್ರನ್ನ ಗುಂಡಾಗಳು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಇನ್ಸಲ್ಟ್. ಆಮೇಲೆ ವಿದ್ಯಾರ್ಥಿಗಳು ಪ್ರಧಾನ ಅವ್ರನ್ನ ರಾಜೀನಾಮೆ ಕೇಳ್ತಾ ಇದ್ರು, ಆದ್ರೆ ವಿದ್ಯಾರ್ಥಿಗಳ ಬಗ್ಗೆ ಹೇಳಿಲ್ಲ ಪ್ರಧಾನಮಂತ್ರಿ, ಈ ದೇಶದ ಬಗ್ಗೆ ಹೇಳಿಲ್ಲ ಪ್ರಧಾನಮಂತ್ರಿ. ಆ ಪ್ರಧಾನವ್ರಿಗೆ ಮಂತ್ರಿಗಳಿಗೆ ಅವ್ರಿಗೆ ಬರ್ತ್ಡೇ ವಿಶ್ ಮಾಡ್ತಾರೆ, ಗುಡ್ ಅಡ್ಮಿನಿಸ್ಟ್ರೇಷನ್. ಇಟ್ ಇಸ್ ನಾಟ್ ಎ ಇನ್ಸಲ್ಟ್ ಟು ಸ್ಟೂಡೆಂಟ್ ಕಮ್ಯುನಿಟಿ ಇನ್ ದಿಸ್ ಕಂಟ್ರಿ. ಅದು ನಾವು ಆರೋಪ ನೋಡಿ ಸೀಟಲ್ಲಿ ಕುತ್ಕೊಂಡ ಮೇಲೆ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಬಂದು ಕುತ್ಕೊಂಡಿದ್ರಲ್ಲ ಸ್ವಾಮಿ. ಇವಾಗ ನೀವು ಪ್ರಶ್ನೆ ಮಾಡ್ತಾ ಇದ್ರ, ನಾವಲ್ಲ ದೇಶದ ಜನತೆ. ಇವಾಗ ಹೇಳಿ ಕಾಂಗ್ರೆಸ್ ಏನ್ ಮಾಡಿದೆ 70 ವರ್ಷ, ನಾವೇನ್ ಮಾಡಿದ್ವಿ 14 ವರ್ಷ ಅಂತ. ಇದಾ ನೀವು ಮಾಡ್ತಾ ಇರೋದು? ಇದನ್ನ ಮುಂದೆ ಇಡಿ, ಜನಗಳ ಚರ್ಚೆ ಆಗಲಿ. ಯಾವುದೇ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣ ವ್ಯವಸ್ಥೆ ಸುಗಮವಾಗಿರಬೇಕು. ಅದನ್ನ ಕೊಲಾಪ್ಸ್ ಮಾಡಿ ಬಿಸಾಕ್ಬಿಟ್ಟು ಈ ದೇಶ ಭವಿತನ ದಾರಿ ತಪ್ಪಿಸ್ತಾ ಇದ್ರಲ್ಲ, ಈಗ ಪ್ರಶ್ನೆ ಮಾಡಬಾರ್ದ ಒಂದು ಪಕ್ಷ ಆಗಿ ಇಲ್ಲ ಅಪೋಸಿಷನ್ ಪಾರ್ಟಿ ಆಗಿ ಇದನ್ನ ನೀವು ನೀವು ಯಾಕೆ ಬಂದ್ರಿ ಅಂತ ಕೇಳೋದು? ಇದನ್ನ ಸರ್ಮ ಈಗಲೂ ಅವಕಾಶ ಇದೆ, ಕರೀರಿ ಅವ್ರನ್ನ, ಕರೀರಿ ನೀವು ಆ ವಿದ್ಯಾರ್ಥಿಗಳ ಸಂಘದ ಲೀಡರ್ಗಳನ್ನ, ಕರೀರಿ ನೀವು ಸೋನಮ್ ಅವ್ರನ್ನ ಕುಳಿಸಿ. ಅವ್ರ ಡಿಮ್ಯಾಂಡ್ 3 ಏನಿದೆ ಅದೇನು ದೊಡ್ಡ ಡಿಮ್ಯಾಂಡೇ ಇಲ್ಲ, ಅಂತವ್ರನ್ನ ಸಾಲ್ವ್ ಮಾಡಿ ಈ ದೇಶನ ನೆಟ್ಟಿಗೆ ಸುಗಮವಾಗಿ ನೀಡೋದಕ್ಕೆ ಪ್ರಯತ್ನ ಪಡಿ.